ಲೆವೆಲ್ చేసుకొని ಲೆವೆಲ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚಿ, ಲೆಂತ್ ಬ್ಯಾಕ್ ಲೆಂತ್ ಲೆಫ್ಟ್ ಸೈಡ್ ತಗೊಳ್ಳಿ. ಶೋಲ್ಡರ್ ಜಾಯಿಂಟ್ ಮಾರ್ಜಿನ್ನು, ಸೊಂಟ ಲೂಸು, ಡಬಲ್ ಪಟ್ ಬಿಟ್ಟು ತಗೊಳ್ಳಿ. ಮೂವತ್ತೆರಡುವರೆ ಡಿವೈಡೆಡ್ ಬೈ 4 8 ಇಂಚ್ 8.1 ಪಾಯಿಂಟ್ ಬರುತ್ತೆ. ಪ್ಲಸ್ 1 ಇಂಚು ಟಕ್ಗೆ 9.2. ಇಲ್ಲಿಂದ 9.2 9 ಕಾಲು ಅಂತ 9.2 9 ಕಾಲು. ಚೆಸ್ಟ್ ಲೂಸು, ಕ್ರಾಸ್ ಕಟಿಂಗ್ ತುಂಬ ಇಳಿಬಾರ್ದು, ಮೀಡಿಯಮ್ ಆಗಿ ಇಟ್ಕೋಬೇಕು. ಹಾಗೆ ಎಕ್ಸ್ಪೆಂಡ್ ಆಗಿ ಕ್ರಾಸ್ ಕಟಿಂಗ್ ಉಪಯೋಗ ಏನಂದರೆ ಚೆಸ್ಟ್ ಲೂಸ್ ಚೆನ್ನಾಗಿ ದಪ್ಪ ಇರೋರು ಉಪಯೋಗ ಆಗುತ್ತೆ ನೋಡಿ. ಎಕ್ಸ್ಪೆಂಡ್ ಆಗ್ತದೆ, ಇಲ್ಲಿ ಎಲ್ಲನೂ ಎಕ್ಸ್ಪೆಂಡ್ ಆಗ್ತದೆ. ಆ ಕಡೆ ನೋಡಿದರೆ ಎಕ್ಸ್ಪೆಂಡ್ ಆಗ್ತಾ ಇರೋದು. ಆ ಉದ್ದೇಶದಿಂದ ಹೆಚ್ಚಿಗೆ ಇಳಿಬಾರ್ದು, ಲೂಸಾಗಿ ಇಟ್ಕೋಬೇಕು. ಇದು 9.5 ಇಲ್ಲಿ 9.5 ಹೆಚ್ಚಿಗೆ ಇಟ್ಟು ಇಡಬೇಡ್ರಿ. ಅದೇ ಥರ 9.5 9.5 ಚೆಸ್ಟ್ ಲೂಸು. ಲೆಂತು, ಶೋಲ್ಡರ್ ಜಾಯಿಂಟ್, ಸೈಡ್ ಮಾರ್ಜಿನ್. ಬ್ಯಾಕ್ ಪಾರ್ಟ್ ಏನು ಡಿಫ್ರೆನ್ಸ್ ಇರಲ್ಲ, ಫ್ರಂಟ್ ಪಾರ್ಟ್ ಮಾತ್ರ ಡಿಫ್ರೆನ್ಸ್ ಇರೋದು ನಿಮಗೆ. ನೆಕ್ ಅಗಲ, ನೆಕ್ ಉದ್ದ. ನೆಕ್ ಯಾವ ಲೆವೆಲ್ ಆಗಿತ್ತು ನೋಡ್ಕೊಳ್ಳಿ ಫಸ್ಟ್. ಇಟ್ಕೊಂಡ್ಬಿಟ್ಟು ಫಸ್ಟ್ ನೆಕ್ ಲೆವೆಲ್ ಅಂತಾರೆ, ಇಲ್ಲಿದ್ರೆ ಇಲ್ಲಿಗೆ ಹಾಕ್ಕೊಳ್ಳಿ. ನೆಕ್ ಅಗಲ, ನೆಕ್ ಉದ್ದ. ఫస్ట్ హైట్ ఇట్టుకోండి. అంకల్ మీ ఫోన్ పే నంబర్ అని చెప్పండి. ನೆಕ್ ಅಗಲ, ನೆಕ್ ಉದ್ದ ನೋಡಿ. ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ ನೋಡಿ. ಈ ಥರ ಇದು ಸ್ಟ್ರೈಟ್ ಇರಬೇಕು, ಇದು ಸ್ಟಿಕ್ ಬೇಕಾದರೆ ಇಲ್ಲೊಂದು ಪಿನ್ನಿ ಹಾಕ್ಕೊಳ್ಳಿ. ನೀವು ಕರೆಕ್ಟಾಗಿ ಬರಬೇಕಂದ್ರೆ ಇಲ್ಲೊಂದು ಪಿನ್ನಿಯನ್ನು ಹಾಕ್ಕೊಳ್ಳಿ. ಈ ಥರ ಸ್ಟೆಪ್ಲರನ್ನು ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಪಿನ್ನಿಯನ್ನು ಹಾಕ್ಕೊಳ್ಳಿ ನೋಡಿ. ಸ್ಟ್ರೈಟಾಗಿ ಬಂದುಬಿಡುತ್ತೆ. ನೆಕ್ ಅಗಲ, ನೆಕ್ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೋದು. ನೆಕ್ ಅಗಲ 2.25 ಇದೆ. ನೆಕ್ ಉದ್ದ 9.5 ಈ ಥರ ಹಾಕ್ಕೊಳ್ಳಿ. ಬರುತ್ತೆ. ಭುಜದಾಗಲ ಲೆಫ್ಟ್ ಸೈಡ್ ತೊಗೊಂಡು ಇದು ಭುಜದಾಗಲ. ಇಲ್ಲಿದ್ದರೆ ಇಲ್ಲಿಗೆ ಹಾಕ್ಕೊಳ್ಳಿ. ಇಲ್ಲಿದ್ದ ಭುಜದಾಗಲ, ಇಲ್ಲಿದ್ರೆ ಇಲ್ಲಿಗೆ ಹಾಕ್ಕೊಳ್ಳಿ ಅಷ್ಟೇ. ಕಂಕಲ್ ಇಡಿಸ್ಬೋದು, ಕಂಕಲ್ ಇಡಿಸ್ಬೋದು ನೋಡಿ. ಈ ಥರ ಕಂಕಲ್ ಲೆವೆಲ್ ಅನ್ನೋ ಒಂದೇ, ಕಂಕಲ್ ಇಡಿಸ್ಬೋದು ಅನ್ನೋ ಒಂದು ನೋಡಿ. ಇದು ಕಂಕಲ್ ಲೆವೆಲ್ ನೋಡಿ. ಇಲ್ಲಿದ್ದರೆ ಇಲ್ಲಿಗೆ ಹಾಕ್ಕೊಳ್ಳಿ ಅಷ್ಟೇ. ಬ್ಯಾಕು ಇದು ಸ್ಟೈಟು ಇಲ್ಲಿದೆ. 1/2 ಇಂಚಸ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಷ್ಟು, 1/4 ಇಂಚ್ 1/2 ಇಂಚ್ ಈ ಥರ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿ ಒಂದು ಲೈನ್, ಇಲ್ಲಿಂದ ಒಂದು 1/2 ಇಂಚ್ ಇಟ್ಕೊಳ್ಳಿ. 1/2 ಇಂಚಿ ಈ ಎರಡಕ್ಕೂ ಮಧ್ಯ, ಈ ಎರಡಕ್ಕೂ ಮಧ್ಯ ಇಲ್ಲಿ ಇವೆಲ್ಲ ಟಚ್ ಮಾಡೋದು ಲೈನ್ ಹಾಕ್ತೀವಿ. ಇದರಿಂದ ಈ ಥರ ಇದು ಉಪಯೋಗಿಸ್ಕೋಬೇಕು. ಬ್ಯಾಕ್ಗೆ ಫ್ರಂಟಿಗೆ ಇದು ಉಪಯೋಗಿಸ್ಕೋಬೇಕು. ಬ್ಯಾಕ್ ಇಲ್ಲಿ ಟಚ್ ಮಾಡ್ಕೋಬೇಕು. ಇಲ್ಲಿ ಟಚ್ ಆಗುತ್ತೆ. ಇಲ್ಲಿಂದ ನಾವು ಹಾಕಿರೋ ಕಂಕಲ್ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಕಂಕಲ್ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬಂದಿದೆ ಅಂತ ನೋಡಿ. ಈ ಥರ ಕಂಕಲ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ఇప్పుడు 9 8 ಮುಕ್ಕಾಲು ಅಥವಾ 9 ಇಂಚು. ಇಲ್ಲಿಂದ 8 ಮುಕ್ಕಾಲು ಅಥವಾ 9 9 ಕರೆಕ್ಟಾಗಿ ಬಂದಿದೆ. ಸರಿಯಾಗಿದೆ. ಆರ್ಮಲ್ ರೌಂಡ್ 9 ಇಂಚಸ್ ಬರ್ತದೆ. ಶೋಲ್ಡರ್ ಎಷ್ಟು ವಿತ್ ಸ್ಟಿಚಿಂಗ್ ಎಷ್ಟಿದೆ ಶೋಲ್ಡರು? 3.25 ಬರ್ಕೊಳ್ಳಿ ಅಷ್ಟೇ ಆಗೋಯ್ತು. ಈ ಎರಡಕ್ಕೆ ಮಧ್ಯೆ ಟಕ್ ಅಂತ ಹಾಕೊಳ್ಳಿ. ಈ ಎರಡಕ್ಕೆ ಮಧ್ಯ ಟಕ್ಕು
9:15 ಇದು 3:15 ಅಥವಾ 4 ಇಂಚ್ ಇಟ್ಕೊಳ್ಳಿ. 3:15 ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು. ಕಟ್ ಮಾಡುವ ವಿಧಾನ, ಫಸ್ಟ್ ನೆಕ್ ಕಟ್ ಮಾಡ್ಕೊಳ್ಳಿ. ಅಲ್ಲಿ ಭುಜದ ಕಟ್ಟಿಂಗು ಮತ್ತು ಕಂಕಲ್ ಶೇಪ್. ಕ್ರಾಸ್ ಲೆವೆಲ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಟಚ್ ಮಾಡ್ಕೊಳ್ಳಿ, ಇಲ್ಲೊಂದು ಟಚ್ ಮಾಡ್ಕೊಳ್ಳಿ, ಇಲ್ಲೊಂದು ಟಚ್ ಹೊಡೀರಿ, ಇಲ್ಲೊಂದು ಟಚ್ ಹೊಡೀರಿ, ಇಲ್ಲೊಂದು ಟಚ್ ಹೊಡೀರಿ, ಇಲ್ಲೊಂದು ಟಚ್ಕ, ಇಲ್ಲೊಂದು ಟಚ್ಕ, ಮಧ್ಯ ಅಂತ ಬಿಡ್ಕೊಂಡ್ರೆ ನಿಮ್ಗೆ ಈಸಿ ಆಗಿರುತ್ತೆ. ಈ ಫ್ರಂಟ್ ಪಾರ್ಟ್ ಕ್ರಾಸ್ ಕಟಿಂಗ್ ಇದೊಂದೇ ನಿಮ್ಮ ಡಿಫ್ರೆನ್ಸ್. ಅಷ್ಟು ಸ್ಟ್ರೈಟ್ ಕಟಿಂಗ್ ಬಿಟ್ಟು ಆಮೇಲೆ ಕ್ರಾಸ್ ಕಟಿಂಗ್ ಹೋಗೋದು. ಇದು ಸ್ಟ್ರೈಟ್ ಕಟಿಂಗು ಅಂತ. ಕ್ರಾಸ್ ಅಂದರೆ ಈ ಥರ ಅಷ್ಟೇ. ಇದು ಆಫ್ ಕ್ರಾಸ್ ಅಂತಾರೆ. ಇದು ಆಫ್ ಕ್ರಾಸು. ಇಷ್ಟು ಮಾತ್ರ ಮಾಡ್ಕೊಂಡು ತೋಳಕ್ಕೆ ಆಗುತ್ತೆ ಇಲ್ಲ ನೋಡಿಕೊಂಡು ಆಮೇಲೆ ಹೋಗೋಣ. ತುಂಬ ಉದ್ದ ಇದೆ, ತೋಳು ಕಮ್ಮಿ ಆಗ್ತಾಯಿದೆ, ಆಯಿತಾ? ಇವಾಗ ಈ ಕಡೆ ನೋಡಿ, ಇದು ಫುಲ್ಲು ಕ್ರಾಸ್ ಕಟಿಂಗ್ ಅಂತಾರೆ. ಹಿಂಗಿದೆ ಅಲ್ವಾ? ಈ ಥರ ಹಾಕ್ಕೊಂಡ್ಬಿಟ್ಟು ಇದು ಫುಲ್ಲು ಕ್ರಾಸ್ ಈ ಥರ ಹಿಂಗೆ ಮಡ್ಚ್ಕೋಬೇಕು. ಬಟ್ ಹೆಚ್ಚಿಗೆ ಇರುವಾಗ ಈ ಥರ ಮಾಡ್ಕೊ. ಫುಲ್ಲು ಕ್ರಾಸ್ ಅಂದರೆ ಈ ಥರ ಫುಲ್ಲು ಕ್ರಾಸು. ಈ ಶೋಲ್ಡರ್ ಇದೆಯಲ್ಲ, ಶೋಲ್ಡರ್ ಮಧ್ಯಕ್ಕೆ ಬರಬೇಕಿದು. ಶೋಲ್ಡರ್ ನೋಡಿ ಹಿಂಗೆ ಇಟ್ಕೊತೀವಲ್ಲ, ಇಲ್ಲಿಗೆ ಮಧ್ಯ ಬರಬೇಕಿದು. ಈಗ ರೀ ಇದು ಫುಲ್ಲು ಕ್ರಾಸ್ ಕಟಿಂಗ್ ಅಂತ, ಗೊತ್ತಾಯ್ತಾ? ಇಲ್ಲಪ್ಪ ನಮ್ಗೆ ಬಟ್ಟೆ ಕಮ್ಮಿ ಇದೆ ಸ್ವಲ್ಪ ಅಂತ ಸ್ವಲ್ಪ ಈ ಕಡೆ ಮುಕ್ಕಾಲು ಕ್ರಾಸ್ ಕಟಿಂಗು, ಇದು ಅರ್ಧ ಕ್ರಾಸ್ ಕಟಿಂಗು, ಇದು ಕಾಲು ಭಾಗ ಕ್ರಾಸ್ ಕಟಿಂಗ್. ಈ ಥರ ಈ ಕಡೆ ಬರ್ತಾ ಇದ್ದಾರಲ್ಲ, ಕಾಲು ಭಾಗನೇ ಕ್ರಾಸ್ ಕಟಿಂಗ್ ಬರ್ತಾ ಇದೆ. ಇದು ಅರ್ಧ ಫುಲ್ಲು ಕ್ರಾಸ್ ಕಟಿಂಗ್ ಅದು. ಇದು ನೋಡಿ ಇಲ್ಲಿವರೆಗೂ ಹೋಗಬೇಕು. ಫುಲ್ಲು ಕ್ರಾಸ್ ಕಟಿಂಗ್ ಅದು ಈ ಥರ ಬರ್ತದೆ. ಈ ಮೂಲೆಯಿಂದ ಈ ಮೂಲೆ ಫುಲ್ಲು ಕ್ರಾಸ್ ಕಟಿಂಗ್ ನಮ್ಗೆ ಬೇಕು ಅನ್ನುವಾಗ. ಇಲ್ಲ ನಾವು ಮುಕ್ಕಾಲು ಸಾಕಪ್ಪ ಅಂದರೆ ಇದು ಮುಕ್ಕಾಲು ನೋಡಿ. ಇಲ್ಲಿ ಅರ್ಧ ಫುಲ್ ಅಂತಾರಲ್ಲ, ಇದು ಮುಕ್ಕಾಲು, ಇದು ಕಾಲು. ಆ ಥರ ಫುಲ್ ಕಾಲು ಭಾಗ ಕ್ರಾಸ್ ಕಟಿಂಗ್ ಬರ್ತಾ ಇದೆ. ಈ ಥರ ಅದು ಜರ್ಕೊಂಡು ಬಟ್ಟೆ ಮೇಲೆ ಡಿಪೆಂಡ್. ಬಟ್ಟೆ ಹೆಚ್ಚಿಗೆ ಫುಲ್ ಕ್ರಾಸ್ ಮಾಡ್ಕೊಳ್ಳಿ. ಇಲ್ಲ ಮೀಡಿಯಮ್ ಆಗಿದ್ರೆ ಈ ಥರ. ಈಗ ನಾವು ಮುಕ್ಕಾಲು ಭಾಗ ಮಾಡ್ತೀನಿ, ಇಷ್ಟು ಮಾತ್ರ ಮಾಡ್ಕೊತೀನಿ ನಾನು. ಇದು ಮುಕ್ಕಾಲು ಭಾಗ ಕ್ರಾಸ್ ಕಟಿಂಗ್ ನೋಡಿ. ಇಲ್ಲಿಗಿಲ್ಲ ಇಲ್ಲಿಗೆ ಮಾಡಿದ್ದೀನಿ, ಮುಕ್ಕಾಲು ಭಾಗ ಕ್ರಾಸ್ ಕಟಿಂಗ್ ಅಂತ ನೋಡಿ. ಇಲ್ಲಿ ಗೊತ್ತಾಗ್ತದೆ. ಈ ಥರ ಇಟ್ಕೊಂಡ್ಬಿಟ್ಟು ನಂಬರ್ 1 ಸೇಮ್ ಮಾಮೂಲೆ. ಇನ್ನು ಮಿಕ್ಕಿರೋವೆಲ್ಲ ಮಾಮೂಲಿ ಇರುತ್ತೆ. ಸ್ಟಿಚಿಂಗ್ ಮಾರ್ಜಿನ್ನು ಹಾಕಿ, ನೆಕ್ ಅಗಲ ನೆಕ್ ಉದ್ದ ಇದೆ ಫಸ್ಟು. ಸೇಮ್ ಅದೇ ಥರನೇ ಸುಮ್ಮನೆ ಹಾಕ್ಕೊಳ್ಳಿ ಅಲ್ಲಿಯವರೆಗೂ ನೋಡಿ. ಫ್ರಂಟ್ ಪಾರ್ಟು ನೆಕ್ ಅಗಲ ನೆಕ್ ಉದ್ದ, ಇದು ನೆಕ್ ಅಗಲ, ಇದು ನೆಕ್ ಉದ್ದ, ಪಿನ್ ಹಾಕಿ ಈ ಥರ ಈಗ ಹಾಕಿ ಡಾಟ ಹಾಗೆ. ಫ್ರಂಟ್ ಪಾರ್ಟು ಇದೆಲ್ಲ ಮಾಮೂಲಿ ಇರುತ್ತೆ. ಇದು ಮಾಮೂಲೆ, ಇದು ಮಾಮೂಲೆ. ಇಲ್ಲಿ ಮಾತ್ರ 1/2 ಇಂಚ್ ಎಷ್ಟು ಎಕ್ಸ್ಟ್ರಾ ಇಟ್ಕೊಳ್ಳಿ ಸಾಕು. ಕ್ರಾಸ್ ಕಟಿಂಗ್ ಏನು ಅದು ಅವಶ್ಯಕತೆ ಇಲ್ಲ. ಸ್ವಲ್ಪ ಚೆಸ್ಟ್ ದಪ್ಪ ಇರೋರು ಇಟ್ಕೊಳ್ಳಿ, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ಸಣ್ಣಕ್ಕಿರೋರು ಅವಶ್ಯಕತೆ ಇಲ್ಲ, ಅಂದರೆ ಎಕ್ಸ್ಪೆಂಡ್ ಆಗುತ್ತೆ ಅಲ್ವ ನಿಮ್ಗೆ, ಅದಕ್ಕೋಸ್ಕರ. ಇಲ್ಲಿ ಉದ್ದ ಅಂತ ಇಲ್ಲಿಗೆ ಹಾಕ್ಕೊಳ್ಳಿ. ಇಷ್ಟು ತೆಗೆದುಬಿಡಿ. ಇನ್ನೊಂದು ಸ್ಟಿಚಿಂಗ್ ಮಾರ್ಜಿನ್ ಹಾಕ್ಕೊಳ್ಳಿ, ಇನ್ನೊಂದು ಸ್ಟಿಚಿಂಗ್ ಮಾರ್ಜಿನ್ ಹಾಕ್ಕೊಳ್ಳಿ. ಉದ್ದ ತೆಗೆದುಬಿಟ್ಟು ನಂಬರ್ 1 ಉದ್ದ ಇದು ಸ್ಟಿಚಿಂಗ್ ಮಾರ್ಜಿನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಮುಂಭಾಗ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಕ್ರಾಸ್ ಬೆಲ್ಟ್ ಶೇಪ್ ಹಾಕ್ತೀವಿ. ನೆಕ್ಕು ಭುಜ ಕಂಕಲ್ ಶೇಪ್ ಆಯಿತು. ಈ ಕ್ರಾಸ್ ಬೆಲ್ಟ್ ಶೇಪ್ ಹಾಕ್ತೀವಿ. ಇದು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಇಲ್ಲಿದ್ದರೆ 1 ಇಂಚಷ್ಟು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಡಾಟ್ಗೆ ಇದಕ್ಕೆ ಹೊಲಿಗೆಗೆ ಇದು ಡಾಟ್ಗೆ 1 ಇಂಚಷ್ಟು ಕೆಳಗಡೆ. ಮಿಡಿಲ್ ಚೆಸ್ಟು ಇಲ್ಲಿಂದ ಮಿಡಿಲ್ ಚೆಸ್ಟ್ ಇಟ್ಕೊಳ್ಳಿ. ನೋಡಿ ಮಿಡಿಲ್ ತುಂಬ ಇಳಿಬಾರ್ದು, ಇದು ಎಕ್ಸ್ಪೆಂಡ್ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಆಗಿ ಇಟ್ಕೊಂಡು ನೋಡಿ. ಈ ಥರ ಹೇಳಿದ್ದು ನೋಡಿ ಎಷ್ಟು ಬೇಕಾದರೂ ಬರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಈ ಥರ ಎಷ್ಟು ಮಾಡ್ತಾರೆ. ಇಲ್ಲಿದ್ದರೆ ಇಲ್ಲಿಗೆ ಹಾಕ್ಕೊಳ್ಳಿ. ಸೈಡ್ ಕ್ರಾಸ್ ಬೆಲ್ಟ್ ಇಲ್ಲಿದ್ದರೆ ಇಲ್ಲಿಗೆ ಹಾಕ್ಕೊಳ್ಳಿ. ಎಲ್ಲ ಸೇರುತ್ತೆ ಲೈನ್ ಹಾಕ್ಕೊಳ್ಳಿ.
ಈ ಥರ ಶೇಪ್. ಇಲ್ಲಿ 1 ಇಂಚಿ ಬಿಟ್ಟು ಡಾಟ್ ಹಾಕ್ಕೊಳ್ಳಿ, ಸೆಂಟರ್ ಡಾಟು 1 ಇಂಚಿ ಬಿಟ್ಟು ಹಾಕ್ಕೊಳ್ಳಿ. ಇಲ್ಲಿಂದ ನೋಡಿ ಎಷ್ಟಿದೆ, 9 ಇದೆ, 9ರಲ್ಲಿ ಅರ್ಧ ಮಾಡ್ಕೊಳ್ಳಿ. 9 ನೋಡಿ ಪಾಯಿಂಟ್ ಎಕ್ಸ್ಟ್ರಾ ಇಲ್ಲಿ ಡಾಟ್ ಬರಬೇಕು, ಸೆಂಟರ್ ಡಾಟ್. ಇದು 2 ಇಂಚಷ್ಟು ಉದ್ದ, ಯಾಕಂದರೆ ಇದು ಲೆಂತ್ ಫ್ರಂಟ್ ಲೆಂತ್ ಹೆಚ್ಚಿಗೆ ಇದೆಯಲ್ಲ ಅದಕ್ಕೋಸ್ಕರ. 2.5. ಈ ಕಡೆ 1 ಕಾಲು, ಈ ಕಡೆ 1 ಕಾಲು, ಈ ಕಡೆ 1 ಕಾಲು ಹಾಕಬೇಕು, ಈ ಕಡೆ 1 ಕಾಲು ಹಾಕಬೇಕು. ಸಣ್ಣಕ್ಕೆ ಇರೋದು ಈ ಕಡೆ 1, ಈ ಕಡೆ 1, ಇನ್ನೂ ಕಮ್ಮಿ ಇರೋದು ಈ ಕಡೆ ಮುಕ್ಕಾಲು, ಈ ಕಡೆ ಮುಕ್ಕಾಲು. ಅಪೆಕ್ಸ್ 2 ಇಂಚಸ್ ಇರುತ್ತೆ. ಇದಕ್ಕೂ ಟಚ್ ಆಗಬೇಕು, ಇದಕ್ಕೂ ಟಚ್ ಆಗಬೇಕು, ಇದಕ್ಕೂ ಟಚ್ ಆಗಿ ನೋಡಿ, ಇದಕ್ಕೂ ಟಚ್ ಆಗಬೇಕು, ಇದಕ್ಕೂ ಟಚ್ ಆಗಬೇಕು. ಈ ಥರ ಇಲ್ಲಿಂದ ಇಲ್ಲಿ ಇಷ್ಟ ಆಯಿತು. ಸೈಡ್ ಡಾಟ್ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಡಾಟ್ ಹಾಕುವ ವಿಧಾನ, ಕಟ್ ಮಾಡುವ ವಿಧಾನ. ಫಸ್ಟ್ ಮುಂಭಾಗನೇ ಕಟ್ ಮಾಡ್ಕೊಳ್ಳಿ. ಥರ ಶೋಲ್ಡರ್ ಕಟ್ ಮಾಡ್ಕೊಳ್ಳಿ. ಕಂಕರ್ ಶೇಪ್ ತೆಗೆದುಕೊಳ್ಳಿ. ಕಂಕರ್ ಡಾಟನ್ನು ಟಚ್ ಹೊಡೀರಿ, ಫ್ರಂಟ್ ಡಾಟನ್ನು ಟಚ್ ಹೊಡೀರಿ, ಸೈಡ್ ಡಾಟನ್ನು ಟಚ್ ಹೊಡೀರಿ, ಹೊಲಿಗೆಗಂತ ಟಚ್ ಮಾಡ್ಕೊಳ್ಳಿ, ಶೋಲ್ಡರ್ ಜಾಯಿಂಟ್ಗೆ ಟಚ್ ಮಾಡ್ಕೊಳ್ಳಿ. క్రాస్ బెడ్ కట్ చేసుకునే విధానం ఇది పట్టుకొనేసి క్రాస్ బెడ్ మన దీంట్లో రాలే కాబట్టి సపరేట్ తీసుకోవాలి. ఈ విధంగా పట్టుకుని ఇక్కడ ఇంకా 4 ఇంచెస్ 3 ఇంచెస్ లెంత్ తీసుకోండి. 11 క్రాస్ బెడ్ షీట్ కట్ చేసుకోండి. ఇక్కడ 4 ఇంచెస్, ఇక్కడ 11 ఇంచెస్, 11.5. ఇక్కడ 3 ఇంచెస్. క్రాస్ బెల్ట్ ఇక్కడ ముక్కాలు భాగం వరకు స్ట్రైట్ అయ్యింది. ఇక్కడ క్రాస్ కరెక్ట్గా సార్. ఇక్కడ స్టిచ్చింగ్ పోతుంది, ఇక్కడ స్టిచ్చింగ్ పోతుంది కాబట్టి సరిపోతుంది. ఇక్కడ స్టిచ్చింగ్ పోతుంది, ఇక్కడ స్టిచ్చింగ్ పోతుంది, ఇది స్టిచ్చింగ్ పోతుంది. స్టిచ్చింగ్ మార్చున్నాడు, దీంట్లో కూడా స్టిచ్చింగ్ పోతుంది కదా, పడేసి స్ట్రైట్ ఫోల్డ్ అమ్మ. స్టీవ్ స్టార్ట్ కెమెరా. స్టిచ్చింగ్ మార్జిన్ సరే దర్శకత్వం చేసేవాళ్ళు ఉండాలి అట్లా. రైట్ స్లీవ్ తీసుకోండి. నెంబర్ 1 లెంత్ ఇట్లా చుక్కు లేకున్నట్టు పెట్టుకొనేసి ఇక్కడ ఉంటే ఇక్కడ వేసుకోండి. అయిపోయి రెండో పాయింట్ షేపు ఇక్కడ ఉంటే ఇక్కడ చిన్న పన్న కాబట్టి 4 వస్తూ అవుతుందండి. మళ్ళీ ఫ్రంట్ మధ్య 2 ఇంచెస్ ప్యాచ్, ఇక్కడంటే ప్యాచ్ వస్తుంది. లైన్ పడింది. ఇక్కడ 1 ఇంచ్ వదలండి. చాలా ఉంటే 1.5 వదలండి. ఇట్లా 1.5 వదలండి. ఈ రెండింటికి మధ్య 3 కాలు ఉంది కదా, 3 కాలు మధ్య ఇది వేసుకోండి. ఈ రెండింటికి మధ్య 4 ఇది ఫ్రంట్ పార్ట్, ఫ్రంట్ షేప్ రావాలని. దీనికన్నా 1/2 ఇంచ్ ఎక్స్ట్రా బ్యాక్ షేప్ ఇది వేసుకోండి. దీంట్లో వేసుకోవాలి. ఇది బ్యాక్. అదేవిధంగా ఫ్రంట్ షేప్ ఇట్లే ఉంది కదా, ఆర్ట్ తీసుకోవాలి. చూడు ఇట్లా వీటికి మళ్ళీ ఇట్లా తీసుకోవాలి. ఇట్లా ఇంకా ప్యాచ్ వస్తుంది. ఇది షేప్ వస్తుంది. ప్యాచ్ కూడా ఇదే దొరుకుతుంది చూడండి. ప్యాచ్ కూడా ఏం తొందరపడతాం లేదు. ప్యాచ్ కూడా ఇదే.
అంత ప్యాచ్. ఇప్పుడు ఫ్రంట్ షేప్ తీసుకోండి. కవర్ ఫ్రంట్ పార్ట్ అని ఈ రెండు షీట్ పెట్టేసుకొనేసి ప్యాచ్ 2 ఇంచెస్ స్టిచ్చింగ్ మార్జిన్ వేసి మీకు పిన్ వేసుకుని స్టెప్లర్ పిన్ కొంచెం నేర్చుకుని వర్క్ వేయట్లేదు. మళ్ళీ 2 ఇంచెస్ స్టిచ్చింగ్ మార్జిన్ స్టోన్ కట్ చేస్తాం. ఒరిజినల్ కట్ చేసేద్దాం. బార్డర్ ఉన్నాడు, స్లీవ్కి బార్డర్ వేసేస్తాం ఫస్ట్. కరెంట్ పోయిందంటమ్మా. ఆమె కరెంట్ పోయింది, యూపీఎస్లో నడుస్తుంది. అట్లేం లేదు కానీ చాలా పొద్దునిక లేదు, కరెంట్ పొద్దునిక లేదు, కొంచెం వచ్చిపోయిందంట. చూసుకోండి. ఫస్ట్ స్లీవ్ కట్ చేసింది. ఇప్పుడు బార్డర్ ఉన్నప్పుడు స్లీవ్ కట్ చేసి మిగతా పార్ట్ మనకు బ్యాక్ పార్ట్ అది. ఇప్పుడు క్రాస్ కటింగ్ ఈ విధంగా ఎక్కడన్నా జోడించుకోవచ్చు. ఇక్కడైతే ఇట్లా చూడండి, క్రాస్ ఫుల్ క్రాస్ అంటారు చూడండి. ఈ విధంగా ఇది క్రాస్ కటింగ్ చేసి స్ట్రైట్ అంటే ఇది ఇట్లా, ఇది స్ట్రైట్, ఈ స్ట్రైట్ జోడించినాం. ఇది హాఫ్ క్రాస్ కటింగ్ అంటే ఏమైనా బట్ట లేకున్నప్పుడు ఇది హాఫ్ క్రాస్ కటింగ్ అంటారు. ఫుల్ క్రాస్ కట్ చూడు, ఈ ముళ్ళకి ఈ ముళ్ళకి ఇది ఫుల్ క్రాస్ కటింగ్. బట్ట ఎక్కువ ఉంది కాబట్టి మనకు దొరుకుతుంది ఫుల్ క్రాస్ కటింగ్. ఇది ఫుల్ క్రాస్ కటింగ్. క్రాస్ పెట్టి ఎక్కడ దొరికితే అక్కడ ఇక్కడ దొరుకుతుంది. నో పాయింట్ సరిపోవచ్చు, నో పాయింట్ ఫస్ట్ దాన్ని కట్ చేసుకోండి. ఇప్పుడు ఫుల్ క్రాస్ వచ్చింది. మీకు ఎక్స్పెండ్ బాగా అవుతుంది, ఇట్లా అవుతుంది, ఇట్లా అవుతుంది ఎక్స్పెండ్. దానికోసం క్రాస్ కటింగ్ అంటే ఫ్రంట్ పార్ట్.